ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಆರೋಪಿ ನಂಬರ್ 1 ಪವಿತ್ರ ಗೌಡ ಹಾಕಿದಂಥ ನಿರೀಕ್ಷಣಾ ಜಾಮೀನು ಪವಿತ್ರ ಗೌಡಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. A1 ಆರೋಪಿ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಜಾಗೊಂಡಿದೆ. ಮಗಳಿಗೆ ಎಕ್ಸಾಮ್ ಇದೆ, ನನಗೆ ನಾನು ಅವಳ ಜೊತೆ ಇರಬೇಕು ಅಂತ ಹೇಳಿ ಅರ್ಜಿ ಹಾಕೊಂಡಿದ್ರು. 20 ದಿನಗಳ ಮಧ್ಯಂತರ ಜಾಮೀನು ಬೇಕು ಅಂತ ಹೇಳಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಮಗಳ ಪರೀಕ್ಷೆ ಇದೆ ಅಂತ ಕಾರಣ ಕೊಟ್ಟಿದ್ರು ಪವಿತ್ರ ಗೌಡ. ಆದರೆ ಅರ್ಜಿ ವಜಾ ಆಗಿದೆ. ಮಗಳ ಪರೀಕ್ಷೆ ಇದ್ರೂ ಜಾಮೀನಿಲ್ಲ. ಯಾವ ಕಾರಣಗಳನ್ನ ಕೇಳಿದ್ರೂ ಕೂಡ ಜಾಮೀನು ಸಿಗ್ತಾ ಇಲ್ಲ. ಪವಿತ್ರ ಅರ್ಜಿಗೆ ಆಕ್ಷೇಪಣೆಯನ್ನ ವಕೀಲರು ಸಲ್ಲಿಸಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಜಾಮೀನು ನಿರೀಕ್ಷೆಯಲ್ಲಿದ್ದಂಥ ಪವಿತ್ರ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ. 20 ದಿನಗಳ ಕಾಲ ಮಧ್ಯಂತರ ಜಾಮೀನು ಕೊಡಿ, ಮಗಳಿಗೆ ಎಕ್ಸಾಮ್ ಇದೆ, ನಾನು ಅವಳ ಜೊತೆ ಇರಬೇಕು ಅನ್ನೋ ಕಾರಣದಿಂದಾಗಿ ಅರ್ಜಿ ಹಾಕಿದ್ರು. ಬಟ್ ವಾದ ಪ್ರತಿವಾದವನ್ನು ಆಲಿಸಿದಂಥ ಕೋರ್ಟ್ ಅವರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಸದ್ಯಕ್ಕೆ ಜೈಲು ವಾಸದಲ್ಲಿದ್ದಾರೆ. ಪದೇ ಪದೇ ಜಾಮೀನಿಗಾಗಿ ಅರ್ಜಿ ಹಾಕೊಳ್ತಿದ್ದಾರೆ. ಬಟ್ ಅದೆಲ್ಲವೂ ಕೂಡ ರಿಜೆಕ್ಟ್ ಆಗ್ತಾ ಇದೆ. ಈ ಬಾರಿ ಮಗಳಿಗೆ ಎಕ್ಸಾಮ್ ಇದೆ ಅನ್ನೋ ಕಾರಣಕ್ಕಾಗಿ 20 ದಿನ ನನಗೆ ರಜೆ ಬೇಕು ಮೀನ್ಸ್ ನನಗೆ ಜಾಮೀನು ಬೇಕು, ನಾನು ಮಗಳ ಜೊತೆ ಇದ್ದು ಸ್ವಲ್ಪ ಅವಳು ಸ್ಟಡಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನನಗೆ 20 ದಿವಸ ಮಧ್ಯಂತರ ಜಾಮೀನು ಕೊಡಿ ಅಂತೇಳಿ ಕೇಳಿಕೊಂಡಿದ್ರು. ಆದರೆ ವಕೀಲರ ವಾದವನ್ನು ಆಲಿಸಿದಂಥ ಕೋರ್ಟ್ ಅವರ ಮಧ್ಯಂತರ ಜಾಮೀನಿನ ಅರ್ಜಿಯನ್ನು ವಜಾಗೊಳಿಸಿದೆ. ನಿರೀಕ್ಷೆಯಲ್ಲಿದ್ದರು ಪಾಪ ಸಿಗಬಹುದು ಅಂಥೇಳಿ. ಬಟ್ ಇದೀಗ ಅರ್ಜಿ ವಜಾಗೊಂಡಿರೋದ್ರಿಂದ ಬಿಗ್ ಶಾಕ್ ಎದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಐಶ್ವರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಐಶ್ವರ್ಯ, ಈ ಹಿಂದೆ ಕೂಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು ಪವಿತ್ರ ಗೌಡ, ರಿಜೆಕ್ಟ್ ಆಗಿತ್ತು. ಬಟ್ ಈಗ ಮಗಳಿಗೆ ಎಕ್ಸಾಮ್ ಇದೆ ಅನ್ನೋ ಕಾರಣ ಕೊಟ್ಟಿದ್ರು. ಸೊ ಯಾವ ರೀತಿ ಇತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಅಂತ? ಐಶ್ವರ್ಯ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಪವಿತ್ರ ಗೌಡ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಇದ್ದಂಥ ವಾದ ಪ್ರತಿವಾದ ಹೇಗಿತ್ತು, ಯಾವ ಕಾರಣಕ್ಕೆ ಅರ್ಜಿ ವಜಾ ಆಯಿತು ಅನ್ನೋದು? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. A1 ಆರೋಪಿ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ಸದ್ಯಕ್ಕೆ ವಜಾಗೊಂಡಿದೆ. ಮಗಳ ಪರೀಕ್ಷೆ ಇದೆ ಅನ್ನೋ ಕಾರಣ ಕೊಟ್ಟಿದ್ರು. 20 ದಿನಗಳ ಕಾಲ ಮಧ್ಯಂತರ ಜಾಮೀನಿಗಾಗಿ ಅರ್ಜಿ ಹಾಕೊಂಡಿದ್ರು. ಬಟ್ ಇದೀಗ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ವಾದ ಪ್ರತಿವಾದ ಆಲಿಸಿದಂಥ ಕೋರ್ಟ್ ಅವರ ಅರ್ಜಿಯನ್ನ ವಜಾಗೊಳಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಐಶ್ವರ್ಯ. ಮತ್ತೆ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಐಶ್ವರ್ಯ, ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಯಾವ ರೀತಿ ವಾದ ಪ್ರತಿವಾದ ಆಯಿತು, ಯಾಕೆ ಬೇಲ್ ರಿಜೆಕ್ಟ್ ಆಯಿತು ಅಂತ ಹೇಳಿ? ಎಸ್ ಸುಧಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಅವರು ಒಂದಷ್ಟು ಜನ ಸೇರಿ ಆರೋಪಿಗಳು ಜೈಲು ಪಾಲಾಗಿದ್ರು. ಅದಾದ ನಂತರ ಮಧ್ಯಂತರ ಜಾಮೀನು ಪಡೆದು ಜೈಲಿಂದ ಆಚೆ ಬಂದಿರುವಂತಹದ್ದು. ಅದಾದ ಬಳಿಕ ಮತ್ತೆ ಈಗ 20 ದಿನ ಮಧ್ಯಂತರ ಜಾಮೀನು ಕೋರಿ 57ನೇ ಸೆಷನ್ ಕೋರ್ಟ್ಗೆ ಮೊನ್ನೆ ದಿನ ಪವಿತ್ರ ಗೌಡ ಅವರು ಅರ್ಜಿ ಸಲ್ಲಿಕೆ ಮಾಡಿರುವಂತಹದ್ದು. ಇದೇ ರೀತಿ ಪವಿತ್ರ ಗೌಡ ಅವರು ಸೇರಿ ಆರೋಪಿಗಳು ಕೂಡ ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಿನಲ್ಲಿ ಇದ್ರು. ಜಾಮೀನಿಗಾಗಿ ಸಾಕಷ್ಟು ಪ್ರಯತ್ನಿಸಿದ್ರು ಕೂಡ ಜಾಮೀನು ಮಾತ್ರ ಸಿಗ್ತಾ ಇರಲಿಲ್ಲ. ಹೀಗಿರುವಾಗಲೇ ಪವಿತ್ರ ಗೌಡ ಅವರು ಕೂಡ ಈ ಹಿಂದೆ ದರ್ಶನ್ ಅವರು ಯಾವ ರೀತಿ ಮಧ್ಯಂತರ ಜಾಮೀನಿಗೆ ಅರ್ಜಿ ಹಾಕಿದ್ರು, ಅದೇ ಹಾದಿಯಲ್ಲಿ ಪವಿತ್ರ ಗೌಡ ಕೂಡ ಅಷ್ಟೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. 57ನೇ ಸೆಷನ್ ಕೋರ್ಟ್ಗೆ ಪವಿತ್ರ ಗೌಡ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ.
ಮಗಳ ಬೋರ್ಡ್ ಎಕ್ಸಾಮ್ ಇರುವ ಕಾರಣ 20 ದಿನಗಳ ಮಧ್ಯಂತರ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಕೋರ್ಟ್ನಲ್ಲಿ. ಕೋರ್ಟ್ ಸದ್ಯ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿಗೆ ಸೂಚಿಸಿದ್ರು. ಆದ್ರೆ ಫೆಬ್ರವರಿ 12ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಲಾಗಿತ್ತು. ಆದ್ರೆ ಇದೀಗ ಇವತ್ತಿನ ದಿನ 57ನೇ ಸೆಷನ್ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇತ್ತು. ಆದ್ರೆ ಇವತ್ತು ಕೋರ್ಟ್ ಅರ್ಜಿಯನ್ನ ವಜಾ ಮಾಡಿರುವಂತದ್ದು. ಸುಧಾ, ಥ್ಯಾಂಕ್ ಯು ಐಶ್ವರ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಮಗಳಿಗೆ ಬೋರ್ಡ್ ಪರೀಕ್ಷೆ ಇದೆ ಅನ್ನೋ ಕಾರಣಕ್ಕಾಗಿ 20 ದಿನಗಳ ಕಾಲ ರಜೆ ಬೇಕು, ಅಂದರೆ ಜಾಮೀನು ಬೇಕು, ನಾನು ಹೋಗಿ ಇರಬೇಕು ಮಗಳ ಜೊತೆಯಲ್ಲಿ, ಹೀಗಾಗಿ ನನಗೆ ಜಾಮೀನು ಕೊಡಿ ಅಂಥೇಳಿ ಅರ್ಜಿ ಹಾಕ್ಕೊಂಡಿದ್ರು. ಆದರೆ ಇದೀಗ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ. ಜಾಮೀನು ನಿರೀಕ್ಷೆಯಲ್ಲಿದ್ದು ಬಹುಶಃ ಈ ಕಾರಣಕ್ಕಾದರೂ ನನಗೆ ಜಾಮೀನು ಸಿಗಬಹುದು ಅಂಥೇಳಿ ಅವ್ರೇನು ಕಂಪ್ಲೀಟ್ ಆಗಿ ಜಾಮೀನು ಕೊಡಿ ಅಂತೇಳಿ ಕೇಳಿರಲಿಲ್ಲ. 20 ದಿನಗಳ ಕಾಲ ಮಧ್ಯಂತರ ಜಾಮೀನನ್ನು ಕೊಡಿ ಅಂತೇಳಿ ಕೇಳ್ಕೊಂಡಿದ್ದು ಕೊಡ್ಬೋದಾಗಿತ್ತು. ಮಕ್ಕಳ ಭವಿಷ್ಯದ ಬಗ್ಗೆ ತಾಯಿಯಾದವಳು ಯೋಚನೆ ಮಾಡೋದು ಸಹಜ. ಆ ಒಂದು ರೀಸನ್ಗೋಸ್ಕರ ಅದು 20 ಡೇಸ್ ಕೊಡ್ಬೋದಾಗಿತ್ತು. ಆ 20 ಡೇಸ್ ಮುಗಿದ್ಮೇಲೆ ವಾಪಸ್ ಮತ್ತೆ ಅವರು ಜೈಲಿಗೆ ಹೋಗ್ತಾ ಇದ್ರು. ಬಟ್ ಇಲ್ಲಿ ಬೇಲ್ ಸಿಗಲೇಬಾರ್ದು ಅನ್ನುವಂಥ ಉದ್ದೇಶ ಅಪೋಸಿಟ್ ಲಾಯರ್ ಅವ್ರದ್ದು ಇದೆ ಅನಿಸುತ್ತೆ. ಸೊ ಹಾಗಾಗಿ ಏನೋ ವಾದ ಮಾಡಿ ಕೊನೆಗೂ ಕೂಡ ಬೇಲ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಸೊ ಇದರಿಂದಾಗಿ ಪವಿತ್ರ ಗೌಡಗೆ ಬಹಳ ನಿರಾಸೆಯಾಗಿದೆ. ಈಗ ಅವರ ತಾಯಿಯೇ ಅವರ ಮಗಳ ಜೊತೆ ನಿಂತು ಅವರು ಓದಲಿಕ್ಕೆ ಸಹಾಯ ಮಾಡಬೇಕಾದಂಥ ಪರಿಸ್ಥಿತಿ ಇದೆ.